ನಮಸ್ಕಾರ ಸ್ನೇಹಿತರೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರ್ಕೊಂಡು ನಮ್ಮನ್ನ ಪ್ರತಿ ಚುನಾವಣೆಯಲ್ಲಿ ಇವಿಎಂಗಳನ್ನ ಹ್ಯಾಕ್ ಮಾಡೋ ಮುಖಾಂತರ ಹಾಗೇನೆ ಮತ ಚೋರಿ ಮಾಡೋ ಮುಖಾಂತರ ನಮ್ಮನ್ನ ಸೋಲಿಸ್ತಾ ಇದ್ದಾರೆ. ಇಲ್ಲದಿದ್ರೆ ನಾವು ಖಂಡಿತವಾಗಿ ಪ್ರತಿ ಚುನಾವಣೆಯಲ್ಲಿ ಗೆಲ್ತಾ ಇದ್ವಿ. ನಮ್ಮ ಪರವಾಗಿ ಜನರ ಒಲವಿದೆ. ಆದ್ರೂ ಕೂಡ ನಮ್ಮ ಸತತ ಸೋಲಿನ ಹಿಂದೆ ಬಿಜೆಪಿ ಮತ್ತು ಇಲೆಕ್ಷನ್ ಕಮಿಷನ್ ಇದೆ. ಈ ರೀತಿಯಾದಂತಹ ಪ್ರಚಾರವನ್ನ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅವರು ಕೆಲವೊಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಲ್ಲಿ ಪ್ರೆಸೆಂಟೇಶನ್ ಕೊಟ್ಟಿರೋದು ಎಲ್ಲೋದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ನಂತರ ಏನಾಯ್ತು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಗೆ ರಿಸಲ್ಟ್ ಗೊತ್ತಿದೆ ಏನಾಗಿದೆ ಅಂತೇಳಿ. ಹಾಗೇನೆ ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನ ಹೇಳಿದ್ರು, ನಾವೇನಾದ್ರೂ ಗೆದ್ದು ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿದ್ರೆ ಖಂಡಿತವಾಗಿ ನಾವು ಇವಿಎಂಗಳ ಬಳಕೆಯನ್ನು ನಿಷೇಧಿಸ್ತೇವೆ. ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿ ಅವರ ಈ ಬ್ಯಾಲೆಟ್ ಪೇಪರ್ ನ ಆಸೆಯನ್ನ ಈಡೇರಿಸಲಿಕ್ಕೆ ಹೊರಟಿದೆ. ನಿಮಗೆ ಗೊತ್ತಿದೆ, ಈ ವರ್ಷ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೆ ರಾಜ್ಯದ ಹಲವಾರು ನಗರ ಪಾಲಿಕೆಗಳ ಚುನಾವಣೆ ಇದೆ. ಹಾಗೇನೆ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಕೂಡ ಇದೆ. ಈ ಎಲ್ಲಾ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ಉಪಯೋಗಿಸಿಕೊಂಡು ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ನಿನ್ನೆ ಕರ್ನಾಟಕ ಚುನಾವಣಾ ಆಯುಕ್ತ ಸಂಗರೇಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಕರ್ನಾಟಕದ ಲೋಕಲ್ ಬಾಡಿ ಇಲೆಕ್ಷನ್ ನಲ್ಲಿ ಇವಿಎಂಗಳನ್ನ ದೂರ ಇಡುವಂತಹ ಪ್ರಯತ್ನಕ್ಕೆ ಈಗ ಕೈ ಹಾಕಿದ್ದಾರೆ. ನಿನ್ನೆ ಚುನಾವಣಾ ಆಯುಕ್ತರು ಹೇಳಿರುವ ಪ್ರಕಾರ ಮೇ 25ರ ನಂತರ ಕರ್ನಾಟಕದಲ್ಲಿ ಈ ಎಲ್ಲಾ ಚುನಾವಣೆಗಳಿಗೆ ನಾವು ಚಾಲನೆ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅವ್ರು ಕೊಟ್ಟಿರುವಂತ ಕಾರಣ ಏನು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಎಲ್ಲಾ ಪರೀಕ್ಷೆಗಳು ಮುಗ್ದಿರ್ತದೆ, ಹಾಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಈ ಎಲ್ಲಾ ಚುನಾವಣೆಗಳನ್ನ ನಾವು ಮತಪತ್ರವನ್ನು ಉಪಯೋಗಿಸುವ ಮುಖಾಂತರ ನಡೆಸ್ತಾ ಇದ್ದೇವೆ ಅಂತೇಳಿ ಹೇಳಿದ್ರು. ಹಾಗೇನೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಯಾವುದೇ ಕೋರ್ಟ್ ಆದೇಶ ಇಲ್ಲ, ಇವಿಎಂಗಳನ್ನೇ ಬಳಸಿ ನಾವು ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ಕೊಂಡು, ಹಾಗಾಗಿ ನಾವಿಲ್ಲಿ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ತಾ ಇದ್ದೇವೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಇವಿಎಂ ಮತ್ತು ಬ್ಯಾಲೆಟ್ ಪೇಪರ್ ಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋದಾದ್ರೆ, ಇವಿಎಂಗಳನ್ನ 1982ರಲ್ಲಿ ಪ್ರಥಮ ಬಾರಿಗೆ ಪ್ರಾಯೋಗಿಕವಾಗಿ ನಮ್ಮ ದೇಶದಲ್ಲಿ ಉಪಯೋಗಿಸಲಾಯಿತು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಪ್ರಥಮ ಬಾರಿಗೆ ಕೇರಳದ ಒಂದು ಬೈ ಇಲೆಕ್ಷನ್, ಅದು ಆ ಊರಿನ ಹೆಸರು ಪರವೂರು ಅಂತ ತಕೊಂಡು ಅಲ್ಲಿ ನಡೆದಂತ ಚುನಾವಣೆಯಲ್ಲಿ ಇವಿಎಂಗಳನ್ನ ಉಪಯೋಗಿಸಲಾಯಿತು, ಅಂದ್ರೆ ಪ್ರಾಯೋಗಿಕವಾಗಿ ಉಪಯೋಗಿಸಲಾಯಿತು. ಆ ಸಂದರ್ಭದಲ್ಲಿ ಅದು ಸಕ್ಸಸ್ ಕೂಡ ಆಯಿತು. ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಇವಿಎಂಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅನ್ನು ತೋರಿಸಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಚುನಾವಣೆಯನ್ನು ನಡೆಸಬೇಕು. ಈ ರೀತಿಯಾಗಿ ಬ್ಯಾಲೆಟ್ ಪೇಪರ್ ಗಳನ್ನ ಉಪಯೋಗಿಸ್ಕೊಂಡು ಚುನಾವಣೆ ನಡೆಸೋದ್ರಿಂದ ಬಹಳಷ್ಟು ಅಕ್ರಮಗಳು ನಡೀತಾ ಇದೆ. ಇದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ಇವಿಎಂಗಳನ್ನ ಉಪಯೋಗಿಸ್ಕೊಂಡು ನಾವು ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಒಲವನ್ನ ತೋರಿಸಿದ್ರು. ಹಾಗೇನೆ ಇವಿಎಂಗಳನ್ನ ಇನ್ನು ಉನ್ನತ ಮಟ್ಟಕ್ಕೆ ನಾವು ಯಾವ ರೀತಿ ತಗೊಂಡೋಗ್ಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಂಶೋಧನೆ ನಡೆಸಲಿಕ್ಕೆ ರಾಜೀವ್ ಗಾಂಧಿ ಅವರು ಎನ್ಕರೇಜ್ ಮಾಡಿದ್ರು. ಆದ್ರೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇವಿಎಂಗಳನ್ನ ಎಲ್ಲಿಯೂ ಕೂಡ ಉಪಯೋಗಿಸಿರಲಿಲ್ಲ. ನಂತರ 1998ರಲ್ಲಿ ಪ್ರಥಮ ಬಾರಿಗೆ ಈ ಇವಿಎಂಗಳನ್ನ ರಾಜಸ್ಥಾನ, ದೆಹಲಿ ಮತ್ತು ಮಧ್ಯಪ್ರದೇಶದ ಚುನಾವಣೆಗಳಲ್ಲಿ ಉಪಯೋಗಿಸಲಾಯಿತು. ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ಚುನಾವಣೆಯಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಜಯ ಗಳಿಸಿತು. ಹಾಗೇನೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರಿತು. ಆ ನಂತರ 2004ರ ಲೋಕಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಇವಿಎಂಗಳನ್ನು ಉಪಯೋಗಿಸಲಾಯಿತು. ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದ್ರೆ ಆ ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿ ಸೋತು ಸುಣ್ಣಾಗಿ ಹೋಗಿತ್ತು. ಯುಪಿಎಸ್ ಅಧಿಕಾರದ ಗದ್ದುಗೆಗೆ ಏರಿತು. 2004ರಿಂದ 2014ರವರೆಗೂ ಕೂಡ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಅಂದ್ರೆ ಯುಪಿಎಸ್ ಸರ್ಕಾರ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು. ಆ ಸಂದರ್ಭದಲ್ಲಿ ವ್ಯಾಪಕವಾಗಿ ಎಲ್ಲಾ ಕಡೆ ನಡೆದಂತಹ ಚುನಾವಣೆಗಳಲ್ಲಿ ಇವಿಎಂಗಳನ್ನೇ ಉಪಯೋಗಿಸ್ಕೊಂಡು ಹೋಗ್ಲಾಯ್ತು. 2008ರಲ್ಲಿ ನಡೆದಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಈ ಇವಿಎಂಗಳನ್ನೇ ಉಪಯೋಗಿಸಲಾಯಿತು. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಕೆಲವರು ಮಾತಾಡ್ತಾ ಇದ್ರು, ಇವಿಎಂಗಳನ್ನ ಹ್ಯಾಕ್ ಮಾಡಬಹುದು, ಇದರಿಂದ ಮೋಸ ಮಾಡಬಹುದು, ಈ ರೀತಿಯಾದಂತಹ ಹೇಳಿಕೆಗಳು ಹಲವಾರು ರಾಜಕೀಯ ಪಕ್ಷದ ನಾಯಕರು ಕೊಡ್ತಾ ಇದ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು. ಇಲ್ಲಿವರೆಗೂ ಕೂಡ ಒಬ್ಬರೇ ಒಬ್ರು ಇವಿಎಂಗಳನ್ನ ಹ್ಯಾಕ್ ಮಾಡಿ ತೋರಿಸಿಲ್ಲ, ಅದು ಬೇರೆ ವಿಷಯ. ಆದ್ರೆ ಮಾತಾಡ್ಲಿಕ್ಕೆ ಬಹಳಷ್ಟು ಸುಲಭ, ಯಾಕಂದ್ರೆ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ. ಆದ್ರಿಂದಾಗಿ ಬಾಯಿ ಬಂದಾಗ ಮಾತಾಡ್ತಾನೆ ಇರ್ತೇವೆ, ಅದು ಬೇರೆ ವಿಷಯ. ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಯಾವಾಗ ಈ ರೀತಿಯಾಗಿ ಇವಿಎಂಗಳ ಮೇಲೆ ಅಪಾದನೆಗಳು ಬರ್ಲಿಕ್ಕೆ ಶುರುವಾಯ್ತು, ಕೊನೆಗೆ ಈ ವೋಟ್ಗಳನ್ನ ವೆರಿಫೈ ಮಾಡ್ಲಿಕ್ಕಾಗಿ ವಿವಿ ಪ್ಯಾಟ್ ಗಳನ್ನ ಇದಕ್ಕೆ ಆಡ್ ಮಾಡಲಾಯಿತು. 2013ರಲ್ಲಿ ನಡೆದಂತಹ ನಾಗಾಲ್ಯಾಂಡ್ ನ ಒಂದು ಬೈ ಇಲೆಕ್ಷನ್ ನಲ್ಲಿ ಈ ಒಂದು ಇವಿ ಪ್ಯಾಟ್ ಗಳನ್ನ ಅಟ್ಯಾಚ್ ಮಾಡಲಾಯಿತು. ಇದು ಕೂಡ ಅಷ್ಟೇ ಪ್ರಾಯೋಗಿಕವಾಗಿತ್ತು. ಇದು ಕೂಡ ಸಕ್ಸಸ್ ಆಯ್ತು. ಅಂದ್ರೆ ಇವಿಎಂಗಳಲ್ಲಿ ದಾಖಲಾಗಿರುವಂತಹ ವೋಟ್ಸ್, ಅದೇ ರೀತಿಯಲ್ಲಿ ವಿವಿ ಪ್ಯಾಟ್ ಗಳಲ್ಲಿರುವಂತಹ ವೋಟ್ಸ್, ಅಂದ್ರೆ ಅದನ್ನ ಕಂಪೇರ್ ಮಾಡಿ ನೋಡಿದಾಗ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕಂಡು ಬಂದಿಲ್ಲ. ಹಾಗಾಗಿ 2017ರಿಂದ ನಡೀತಾ ಇರುವಂತಹ ಎಲ್ಲಾ ಚುನಾವಣೆಗಳಲ್ಲಿ ವಿವಿ ಪ್ಯಾಟ್ ಗಳನ್ನ ಈ ಇವಿಎಂ ಮೆಷಿನ್ ಗಳಿಗೆ ಅಟ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ.
ಈ ವಿವಿಪ್ಯಾಟ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ ಇವಿಎಂ ನಲ್ಲಿ ದಾಖಲಾಗಿರುವಂತಹ ಮತಗಳು ಮತ್ತೆ ವಿವಿಪ್ಯಾಟ್ ನಲ್ಲಿರುವಂತಹ ಮತಗಳು ಸರಿಯಾಗಿದೆಯಾ ಇದನ್ನ ಈಗ ಪ್ರತಿ ಚುನಾವಣೆಯಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕಂಡು ಬಂದಿಲ್ಲ. ಆದ್ರೂ ಕೂಡ ಇವಿಎಂ ಗಳನ್ನು ದೂರೋದು ಇಲ್ಲಿವರೆಗೂ ನಿಂತಿಲ್ಲ. ನಿಮ್ಗೆ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ತನಗೆ ಚುನಾವಣೆಯನ್ನ ಗೆಲ್ಲಿಕ್ ಆಗ್ತಾ ಇಲ್ಲ. ಅದಕ್ಕೆ ನಿಜವಾದ ಕಾರಣ ಜನರು ನಮ್ಮನ್ನ ತಿರಸ್ಕರಿಸ್ತಾ ಇದ್ದಾರೆ ಅನ್ನೋದನ್ನ ಇವ್ರು ಅರ್ಥಕೊಳ್ಬೇಕು. ಅದಕ್ಕೆ ಬದಲಾಗಿ ನಮ್ಮನ್ನ ಸೋಲಿಸ್ತಾ ಇರೋದು ಜನರಲ್ಲ, ಜನರು ನಮ್ಮನ್ನ ಇಲೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವಿಎಂ ಗಳನ್ನ ಉಪಯೋಗಿಸಿಕೊಂಡು ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಮ್ಮನ್ನ ಸೋಲಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ನಾವು ಪುನಃ ಓಲ್ಡ್ ಸ್ಟೈಲ್ ಆದಂತಹ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸಿಕೊಂಡು ಚುನಾವಣೆಯನ್ನ ನಡೆಸಬೇಕು. ಈ ರೀತಿಯಾದಂತಹ ಒತ್ತಾಯವನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ. ಈಗ ರಾಹುಲ್ ಗಾಂಧಿ ಅವರನ್ನ ತೃಪ್ತಿಪಡಿಸಲಿಕ್ಕಾಗಿ ಕರ್ನಾಟಕ ಸರ್ಕಾರ ಮುಂದಿನ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸಿಕೊಂಡು ಮಾಡ್ತೇವೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇದರಿಂದ ಆಗುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಹಳಷ್ಟು ಮಂದಿ ಇಲ್ಲಿವರೆಗೆ ಬಹಳಷ್ಟು ಚುನಾವಣೆಗಳಲ್ಲಿ ಭಾಗವಹಿಸಿರ್ಬೋದು, ಆದ್ರೆ ಅವ್ರು ಯಾರು ಕೂಡ ಇಲ್ಲಿವರೆಗೆ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸಲಿಲ್ಲ. ನಾವಾದ್ರೂ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸಿದ್ದೇವೆ, ಈಗಿನ ಜನರೇಷನ್ ಅವರು ಬ್ಯಾಲೆಟ್ ಪೇಪರ್ ನ ಉಪಯೋಗಿಸಲಿಲ್ಲ. ಕೆಲವರಿಗೆ ಇದರಲ್ಲಿ ಕನ್ಫ್ಯೂಷನ್ ಕೂಡ ಆಗುವಂತ ಸಾಧ್ಯತೆ ಇರ್ತದೆ. ಹಾಗೇನೆ ಮೊದಲು ಬ್ಯಾಲೆಟ್ ಪೇಪರ್ ಉಪಯೋಗಿಸ್ಕೊಂಡು ಚುನಾವಣೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ಈ ವೋಟ್ಗಳು ಹಾಳಾಗುವಂತ ಸಂಖ್ಯೆ ಕೂಡ ಬಹಳಷ್ಟು ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 2-3 ಕಡೆ ಈ ಸೀಲನ್ನು ಗುದ್ದಿ ಬರುವಂತ ಸಾಧ್ಯತೆ ಇರ್ತದೆ. ಹಾಗೆ ಇನ್ನು ಕೆಲವರು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಮಧ್ಯದಲ್ಲಿ ಅಂದ್ರೆ ಈ ಮಧ್ಯ ಒಂದು ಲೈನ್ ಇರ್ತದಲ್ಲ, ಆ ಲೈನ್ ಮೇಲೆ ಕೂಡ ಗುದ್ದಿ ಬರುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಅಂತ ಮತಗಳು ಇಲ್ಲಿ ಹಾಳಾಗಿ ಹೋಗ್ತದೆ, ಅಂದ್ರೆ ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ. ಈ ರೀತಿಯಾದಂತಹ ಸಮಸ್ಯೆ ಸಾಮಾನ್ಯವಾಗಿ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಕಾಣ ಸಿಗ್ತದೆ. ಅದಲ್ಲದೇ ಇಲ್ಲಿರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಬೂತ್ ಕ್ಯಾಪ್ಚರಿಂಗ್. ಈ ರೀತಿಯಾದಂತಹ ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇತ್ತು. ನಮ್ಮ ಕರ್ನಾಟಕದಲ್ಲಿ ಕೂಡ ಮೊದಲು ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇತ್ತು. ಆದ್ರೆ ಇವಿಎಂ ಗಳನ್ನ ತಂದ ನಂತರ ಈ ಬೂತ್ ಕ್ಯಾಪ್ಚರಿಂಗ್ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತಲೇ ಹೇಳ್ಬಹುದು. ಇದ್ರ ಜೊತೆ ಕೌಂಟಿಂಗ್ ಸಮಯದಲ್ಲೂ ಕೂಡ ಅಷ್ಟೇ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ. ಕೆಲವೊಂದು ತಕರಾರುಗಳು ಉಂಟಾಗುವಂತ ಸಮಸ್ಯೆಗಳಿರ್ತದೆ. ಹಾಗೇನೆ ಕೌಂಟಿಂಗ್ ಕೂಡ ಅಷ್ಟೇ ಇಡೀ ದಿನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇಲ್ಲಿ ಕರ್ನಾಟಕದ ಚುನಾವಣಾ ಆಯುಕ್ತರು ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಅಮೆರಿಕದಂತಹ ಡೆವಲಪ್ಡ್ ದೇಶಗಳು ಕೂಡ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ತಾ ಇದ್ದಾರೆ, ಅವರು ಇವಿಎಂ ಗಳನ್ನು ಉಪಯೋಗಿಸೋದಿಲ್ಲ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾವು ಅದನ್ನು ಉಪಯೋಗಿಸ್ಬೇಕಾ? ನಾವು ಯಾಕೆ ಅವ್ರಿಗಿಂತಲೂ ಡಿಫ್ರೆಂಟ್ ಆಗಿರಬಾರ್ದು? ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇಲೆಕ್ಷನ್ ನಡೆಯುವಂತ ಸ್ಟೈಲ್ ಬೇರೆ ತರ ಇರ್ತದೆ, ಆದ್ರೆ ನಮ್ಮ ದೇಶದಲ್ಲಿ ಆ ಸ್ಟೈಲ್ ನಲ್ಲಿ ಇಲೆಕ್ಷನ್ ನಡೀತದ? ಅದ್ರ ಬಗ್ಗೆ ಯಾಕೆ ಇಲೆಕ್ಷನ್ ಕಮಿಷನ್ ಮಾತಾಡಬಾರ್ದು? ಕೇವಲ ಅಲ್ಲಿ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ತಾ ಇದ್ದಾರೆ, ಹಾಗಾಗಿ ನಾವು ಕೂಡ ಅವ್ರನ್ನ ಫಾಲೋ ಮಾಡೋಣ ಅಂತ ಹೇಳ್ಕೊಂಡು ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ಬೇಕಾ? ಇವರ ಈ ಹೇಳಿಕೆಯನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ ಅನ್ಸ್ತದೆ. ಅದೆಲ್ಲೊಂದು ಬಿಟ್ಟು ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈ ಚುನಾವಣೆಯಲ್ಲಿ ಒಂದ್ ವೇಳೆ ಕಾಂಗ್ರೆಸ್ ಏನಾದ್ರೂ ಗೆದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಏನ್ ಹೇಳಿ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ನಾವು ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ತಾ ಇದ್ವಿ, ಆದ್ರಿಂದಾಗಿ ನಾವು ಈ ಚುನಾವಣೆಯನ್ನ ಗೆದ್ವಿ. ಒಂದ್ ವೇಳೆ ಇವಿಎಂ ಗಳನ್ನ ಉಪಯೋಗಿಸಿದ್ರೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರ್ಕೊಂಡು ನಮ್ಮನ್ನು ಸೋಲಿಸ್ತಾ ಇತ್ತು. ಹಾಗಾಗಿ ನೋಡಿ ಇಲ್ಲಿ ಈ ಸಾರಿ ಅದಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಆದ್ರಿಂದಾಗಿ ಇಲ್ಲಿ ನ್ಯಾಯಸಮ್ಮತವಾದಾಗಿ ಚುನಾವಣೆ ನಡೆದಿದೆ, ನಾವು ಗೆದ್ದಿದ್ದೇವೆ ಅಂತೇಳಿ ಹೇಳ್ತಾರೆ. ಅದೇ ಒಂದ್ ವೇಳೆ ಸೋತ್ರೆ ಆಗ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆವಾಗ ಕೂಡ ಹೇಳ್ಬೋದು, ನೋಡಿ ನಾವು ಈ ಸೋಲನ್ನು ಒಪ್ಕೊಂಡಿದ್ದೇವೆ, ಇಲ್ಲಿ ಬ್ಯಾಲೆಟ್ ಪೇಪರ್ ನ ಉಪಯೋಗಿಸ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಿದ್ವಿ, ಇದು ನ್ಯಾಯಸಮ್ಮತವಾಗಿ ನಡೆದಿರುವಂತಹ ಚುನಾವಣೆ, ಹಾಗಾಗಿ ಇದನ್ನ ನಾವು ಒಪ್ಕೊಳ್ತೇವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಗೆ ಕಾರಣಗಳೇನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆಗ ಒಂದ್ ವೇಳೆ ಇವಿಎಂ ಗಳನ್ನ ಉಪಯೋಗಿಸ್ಕೊಂಡು ಚುನಾವಣೆಯನ್ನು ನಡೆಸಿದ್ರೆ ನಾವು ಪುನಃ ಗೆದ್ದು ಬರ್ತಾ ಇದ್ವಿ. ನಮ್ಮ ಎಲ್ಲಾ ಉಚಿತ ಯೋಜನೆಗಳು ಜನರಿಗೆ ತಲುಪಿದೆ, ಜನರ ಆದಾಯ ಕೂಡ ಜಾಸ್ತಿ ಆಗಿದೆ, ಜನರು ಅತ್ಯಂತ ಸಂತುಷ್ಟರಾಗಿದ್ದಾರೆ. ಆದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸೇರ್ಕೊಂಡು ನಮ್ಮನ್ನು ಸೋಲಿಸ್ತು ಅಂತಕೊಂಡು ಹೇಳ್ತಾರೆ. ಒಂದ್ ವೇಳೆ ಬ್ಯಾಲೆಟ್ ಪೇಪರ್ ಉಪಯೋಗಿಸ್ಕೊಂಡು ಇವ್ರು ಚುನಾವಣೆಯಲ್ಲಿ ಏನಾದ್ರು ಸೋತ್ರೆ ಆಗ ಬೇರೆ ರೀತಿಯಾಗಿ ಕೂಡ ಮಾತಾಡುವಂತ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ, ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳು ಯಾವ್ದೆಲ್ಲ ಇದೆಯೋ ಆ ಸರ್ಕಾರಗಳು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತೋ ಅದನ್ನೇ ಮಾಡುವಂತ ಸಾಧ್ಯತೆ ಇರ್ತದೆ. ಅವ್ರು ಕೂಡ ಅಷ್ಟೇ ಬ್ಯಾಲೆಟ್ ಪೇಪರ್ ಉಪಯೋಗಿಸ್ಕೊಂಡು ಚುನಾವಣೆಗಳನ್ನು ನಡೆಸುವಂತ ಸಾಧ್ಯತೆ ಇರ್ತದೆ. ಕರ್ನಾಟಕದಲ್ಲಿ ಅಷ್ಟೊಂದು ಅಕ್ರಮ ನಡೆಯುವಂತ ಸಾಧ್ಯತೆ ಇಲ್ಲ. ಆದ್ರೆ ಪಶ್ಚಿಮ ಬಂಗಾಳದಂತ ರಾಜ್ಯಗಳಲ್ಲಿ ಯಾವ ಮಟ್ಟಿನ ಚುನಾವಣಾ ಅಕ್ರಮ ನಡೀಬಹುದು ನೀವೇ ಜಸ್ಟ್ ಯೋಚನೆ ಮಾಡಿ. ಸ್ನೇಹಿತರೆ, ನಿಮ್ಗೇನ್ ಅನ್ಸ್ತದೆ? ಕರ್ನಾಟಕದಲ್ಲಿ ಇವಿಎಂ ಗಳನ್ನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ ನ ಉಪಯೋಗಿಸಿಕೊಂಡು ಚುನಾವಣೆ ನಡೆಸ್ತಾ ಇರುವಂತಹ ಈ ಸರ್ಕಾರದ ನಡೆ ನಿಮ್ಗೆ ಸರಿ ಇದೆ ಅನ್ಸ್ತದ ಅಥವಾ ತಪ್ಪು ಅನ್ಸ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.